ಇತ್ತೀಚಿನ ದಿನಗಳಲ್ಲಂತೂ ಮಕ್ಕಳು, ಏಜ್ ಆದವರು, ಮಿಡ್ಲ್ ಏಜವ್ರು ಎಲ್ರದ್ದು ಈ ಪ್ರಾಬ್ಲಮ್ ಇರುತ್ತೆ. ನನ್ನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಟ್ರೆಚ್ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಇದು ಉಪಯೋಗ ಆಗುತ್ತೆ. ವೆರಿ ಸಿಂಪಲ್, ಡೈಲಿ ನೆನಪಾದಾಗೆಲ್ಲ ಇದನ್ನ ಮಾಡಿ. ಅದು ಯಾವುದು ಅಂದರೆ, ಒಂದು ಸತಿ ಮಾಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ನಿಮಗೆ ಅಂತ. ಬಿಕಾಸ್ ಪೂರ್ತಿ ದಿವಸ ನಾವು ಫೋನ್ ನೋಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಏನಾದರೂ ಓದೋದಿರ್ಬೋದು, ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದಿರ್ಬೋದು, ನಮ್ಮ ಕತ್ತು ಹೀಗೇ ಇರುತ್ತೆ. ಕಾನ್ಸ್ಟೆಂಟಾಗಿ ಹೀಗಿರೋದ್ರಿಂದ ಎಷ್ಟೊಂದು ಮಸಲ್ ಸ್ಪ್ಯಾಸಮ್ ಇರ್ಬೋದು, ಬೇರೆ ಬೇರೆ ರೀತಿಯ ತೊಂದರೆಗಳನ್ನ ನಾವು ಈ ಸಿಂಪಲ್ ಸ್ಟ್ರೆಚ್ಚಿಂದ, ಆಪೋಸಿಟ್ ಆ್ಯಕ್ಷನಿಂದ ಸುಮಾರಾಗಿ ಮ್ಯಾನೇಜ್ ಮಾಡ್ಕೋಬೋದು. ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ವಾ, IT ಪ್ರೊಫೆಷ್ನಲ್ಸ್ ಯಾರ್ಯಾರು ಇರ್ತೀರಾ, ನಿಮ್ಮದು ಬ್ಯಾಕ್ ಮಸಲ್ ಅಂದರೆ ನೆಕ್ ಮಸಲ್ ತುಂಬ ಸ್ಟಿಫ್ ಇರುತ್ತೆ. ಸೊ ಅಟ್ಲೀಸ್ಟ್ ಬೇಸಿಕ್ ಸ್ಟ್ರೆಚಿಂಗು. ಇಲ್ಲಿ ಒಂದು ಬೋನಿ ಫೀಲ್ ಆಗುತ್ತಲ್ಲ, ಅಲ್ಲಿಗೆ ನಿಮ್ಮ ಚಿನ್ನ ಸೇಮ್ ಹಿಂದಕ್ಕೆ, ನೆಕ್ಸ್ಟ್ ಈ ಕಡೆ ಶೋಲ್ಡರ್ನ ಇವತ್ತಿಂದನೇ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ನೆಕ್ ಪೇಯ್ನ್ ಭಾಳನೇ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು.